ಇವತ್ತು ನಾನು ನಿಮ್ಮನ್ನೆಲ್ಲ ಇಸ್ಕಾನ್ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್. ಪುಣೆಯಲ್ಲಿ 2 ಇಸ್ಕಾನ್ ಟೆಂಪಲ್ ಇದೆ. ನಾವಿವಾಗ ಕಾತ್ರಾಜಲ್ಲಿರೋ ಟೆಂಪಲ್ಗೆ ವಿಸಿಟ್ ಮಾಡ್ತಾ ಇದ್ದೀವಿ. ಬನ್ನಿ ಇವಾಗ ಟೆಂಪಲ್ಗೆ ಎಂಟರ್ ಆಗೋಣ. ಇಲ್ಲಿ ಹೊರಗಡೆಯಿಂದ ತಂದಿರೋ ಅಂಥ ಯಾವುದೇ ಫುಡ್ಡನ್ನು ಅಲೋ ಮಾಡಲ್ಲ. ಟೆಂಪಲ್ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ರೋಸ್ ಗಾರ್ಡನ್ ಕೂಡ ಮಾಡಿದ್ದಾರೆ. ಕೃಷ್ಣ ಇರೋದು ವೃಂದಾವನದಲ್ಲಿ. ಹಾಗೆ ಈ ಜಾಗವನ್ನು ವೃಂದಾವನದ ಥರನೇ ಇವರು ನಿರ್ಮಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲಿ ನೋಡಿದ್ರೂ ಗಿಡ ಮರಗಳನ್ನು ಬೆಳೆಸಿದ್ದಾರೆ. ಹಾಗೆ ಇಲ್ಲಿ ಪಾಂಡ್ ಇದೆ, ಹಾಗೆ ಫೌಂಟೇನ್ ಇದೆ. ಎಲ್ಲರೂ ಇಲ್ಲಿ ಫೋಟೋಶೂಟ್ಗಳನ್ನು ಮಾಡ್ತಾಯಿದ್ರು. ಹಾಗೆ ನಾವು ಒಂದೆರಡು ಫೋಟೋಗಳನ್ನ ತಗೊಂಡು ಮತ್ತೆ ಮುಂದೆ ಹೊರಟ್ವಿ. ನಾವು ವಿಸಿಟ್ ಮಾಡಿದ್ದು ಆಷಾಢ ಏಕಾದಶಿ ದಿನ. ತುಂಬ ರಶ್ ಇತ್ತು. ಮಕ್ಕಳ ತುಲಾಭಾರ ಸೇವೆಯನ್ನು ಮಾಡ್ತಾರೆ ಇಲ್ಲಿ. ಆಷಾಢ ಏಕಾದಶಿ ಆಗಿದ್ದರಿಂದ ಇಲ್ಲಿ ತುಳಸಿಯನ್ನು ಇಟ್ಟಿದ್ದಾರೆ. ಈ ಟೆಂಪಲ್ನ ನೋಡೋದಕ್ಕೆ ಒಂಥರ ಖುಷಿಯಾಗತ್ತೆ, ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗತ್ತೆ. ಹೋದಾಗ ಇನ್ನೂ ಓಪನ್ ಆಗಿರಲಿಲ್ಲ, ದೇವ್ರು ಕಾಣಿಸ್ತಾ ಇರಲಿಲ್ಲ. 2 ಮಿನಿಟ್ಸಲ್ಲಿ ನಮಗೆ ದರ್ಶನ ಸಿಕ್ತು. ಕೃಷ್ಣನ ರುಕ್ಮಿಣಿನ ನೋಡೋದಕ್ಕೆ 2 ಕಣ್ಣು ಸಾಕಾಗ್ತಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಭಕ್ತಿಯಿಂದ ನಮಸ್ಕಾರ ಮಾಡಿ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡಿದ್ದಾಯಿತು. ದೇವರ ದರ್ಶನ ಮುಗಿಸಿ ಹಾಗೆ ಹೊರಗಡೆ ಬಂದರೆ ಗೋಡೆ ಮೇಲೆ ಕೃಷ್ಣನ ಲೀಲೆಯ ಪ್ರತಿಯೊಂದು ಚಿತ್ರವನ್ನು ಕೆತ್ತಿದ್ದಾರೆ. ತುಂಬ ಸುಂದರವಾಗಿದೆ. ಹಾಗೆ ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಬಾಲಾಜಿ ಮಂದಿರನೂ ಇದೆ. ಅದಕ್ಕೆ ಅಟ್ಯಾಚ್ ಆಗಿ ಬಾಲಾಜಿ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ದರ್ಶನ ಮಾಡಿ ಹೊರಗಡೆ ಬಂದರೆ ಇಸ್ಕಾನ್ ಟೆಂಪಲ್ ಈ ರೀತಿ ಕಾಣಿಸುತ್ತೆ. ಬಾಲಾಜಿ ಟೆಂಪಲಿಂದ ಇಸ್ಕಾನ್ ನೋಡಲಿಕ್ಕೆ ಈ ರೀತಿ ಕಾಣಿಸುತ್ತೆ. ಹಾಗೆ ನಾವು ರಿಟರ್ನ್ ಬರ್ತಾ ನಮಗೆ ಮಹಾಮಂಗಳಾರತಿನೂ ಸಿಕ್ತು. ಅದಾದಮೇಲೆ ಕೆಳಗಡೆ ಬರ್ತಾ ಇಲ್ಲಿ ಶಾಪ್ಗಳಿದೆ. ಯಾರಾದರೂ ಗಿಫ್ಟ್ ಬೇಕಾದರೆ, ಬುಕ್ಸ್ ಬೇಕಾದರೆ ಇಲ್ಲಿ ತೊಗೊಬೋದು. ಎಲ್ಲ ರೀತಿ ಬುಕ್ಸ್ಗಳು ಸಿಗುತ್ತೆ. ನೆಕ್ಸ್ಟು ಪ್ರಸಾದದ ಕೌಂಟರಿಗೆ ಬಂದು ಪ್ರಸಾದವನ್ನು ತಗೊಂಡು ಹಾಗೆ ಮನೆಗೆ ಹೊರಟ್ವಿ. ಹರೇ ಕೃಷ್ಣ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಟಾಟಾ, ಬಾಯ್ ಬಾಯ್.